ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 103ನೇ ದಿನ ಏನೆಲ್ಲ ಆಯ್ತು ಅಂತ ನಿಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಮಾಳವಿಕಾ ಮತ್ತೆ ಮೋಹನ್ ಅವರು ಮಾತುಕತೆ ಮಾಡ್ತಾ ಇದ್ರು. ಅದೇನಪ್ಪ ಅಂದ್ರೆ ಅದೇನೆ, ಯಾರು ಎಲಿಮಿನೇಷನ್ ಆಗ್ತಾರೆ ನಾಳೆ, ಕೀರ್ತಿ ಹೋಗ್ತಾರಾ, ಪ್ರಥಮ್ ಹೋಗ್ತಾರಾ, ಇಲ್ಲ ಶೈಲಿನಿ ಹೋಗ್ತಾರ ಅಂತ ಮಾತುಕತೆ ಮಾಡ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಪ್ರಥಮ್ ನಿದ್ದೆಯಿಂದ ಎದ್ದು ಬಂದ್ಬಿಟ್ಟು ರೇಖಾ ಅವ್ರ ಜೊತೆ ಮಾತುಕತೆ ಮಾಡಿದ್ರು. ಅದೇನಪ್ಪ ಅಂದ್ರೆ ರೇಖಾ ಅವರು ನಾನ್ ಮನೆ ಕೊಳಗ್ ಬಿಟ್ಟೆ ಅಂತ ರೇಖಾ ಅವರು, ಪ್ರಥಮ್ ಅವರು ಇಲ್ಲ ನಾನ್ ಮನೆ ಕೊಳಗ್ ಬಿಟ್ಟೆ ಅಂತ ಪ್ರಥಮ್ ಅವರು. ಸೊ ಆಮೇಲೆ ನೆಕ್ಸ್ಟ್ ಪ್ರಥಮ್ಗೆ 40,000 ಪಾಯಿಂಟ್ಸ್ ಬಂತು, ಟಾಸ್ಕ್ ಎಲ್ಲ ವಿನ್ ಆಗಿದ್ದಾನೆ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಮೋಹನ್ ಅವರು ಮಾತುಕತೆ ಮಾಡಿದ್ರು. ಏನಪ್ಪಾ ಅಂದ್ರೆ ಮಾಳವಿಕಾ 36 hours ಇರೋಕ್ಕಾಗಿಲ್ಲ ಅವ್ರ ಜೊತೆ ಹಂಗೆ ಅಂತ ಹೇಳ್ತಿದ್ರು. ಬಟ್ ಇವಾಗ ನೋಡಿದ್ರೆ ಅವರೇ ಕರೆದು ಪ್ರಥಮ್ನ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನನ್ಗೆ ಯಾರು ನಂಬೇಕು ಅಂತ ಗೊತ್ತಾಯ್ತು, ಮೋಹನ್ ಅಂಕಲ್ ಹೇಳಿದ್ರು. ಸೊ ಮೋಹನ್ ಅಂಕಲ್ ಅವ್ರಿಗೆ ಕನ್ಫ್ಯೂಸ್ ಸ್ಟೇಜ್ ಅಲ್ಲಿ ಇದ್ದಾರೆ. ಏನಪ್ಪಾ ಅಂದ್ರೆ ಮಾಳವಿಕಾ ಅವ್ರಿಗೆ ಪ್ರಥಮ್ ಕಂಡ್ರೆ ಆಗುತ್ತೋ ಆಗಲ್ವಾ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಾರ್ ಒಬ್ರು ಫೋನ್ ಮಾಡಿದ್ರು. ಕಾರ್ ಫೋನ್ ಮಾಡಿ ಕ್ವಶನ್ ಕೇಳಿದ್ರು ಕೀರ್ತಿ ಅವ್ರಿಗೆ. ಏನಂತ ಕ್ವಶನ್ ಕೇಳಿದ್ರು ಅಂದ್ರೆ, ಕೀರ್ತಿ ಅವರೇ ನೀವು ಯಾವಾಗಲೂ 24/7 ಪ್ರಥಮ್ ಬಗ್ಗೆನೇ ಮಾತಾಡ್ತೀರಾ, ಯಾಕೆ ಅಂತ ಕೇಳಿದ್ರು. ಅದು ಕರೆಕ್ಟ್ ಕ್ವಶನ್ ಇದೆ ಅಲ್ವಾ? ಸೊ ಅದಕ್ಕೆ ಕೀರ್ತಿ ಆನ್ಸರ್ ಕೊಟ್ಟರು, ಇಲ್ಲ ಆ ಥರ ಏನಿಲ್ಲ, ನಾನು ಪ್ರಥಮ್ನ ಮಿಸ್ ಮಾಡಿದ್ದು ನಿಜ ಅಂತ ಒಪ್ಕೊಂಡ್ರು. ಸೊ ಪ್ರಥಮ್ ಒಂದು ಒಳ್ಳೆ ಆರ್ಟ್ ಟಾಪಿಕ್, ಸೊ ಅವನ ಬಗ್ಗೆ ಟಾಪಿಕ್ ಮಾತಾಡೋಕ್ಕೆ ಬೇಜಾನ್ ಸಿಗುತ್ತೆ ಅಂತ ಹೇಳಿದ್ರು. ಬಿಡಿ, ಅಷ್ಟಲ್ಲೇ ಗೊತ್ತಾಗುತ್ತೆ ಜನ ನಮ್ಮ ಬಗ್ಗೆ ಯಾವಾಗ ಮಾತಾಡ್ತಾರೋ ಅವಾಗ ನಾವು ಫೇಮಸ್ ಆಗ್ತೀವಿ ಅಂತ ಅರ್ಥ. ಸೊ ಇದರಿಂದ ಪ್ರಥಮ್ ಗೊತ್ತು, ಪ್ರಥಮ್ ಫೇಮಸ್ ಆಗಿದ್ದಾನೆ ಎಷ್ಟೊಂದು ಅಂತ. ಸೊ ಇದಾದ್ಮೇಲೆ ಏನಪ್ಪ ಅಂದ್ರೆ ನಮ್ಮ ಬಿಗ್ ಬಾಸ್ ಅವರು ಸ್ವಲ್ಪ ಕ್ಲಾಸ್ ತಗೊಂಡ್ರು ಕಂಟೆಸ್ಟೆಂಟ್. ಯಾಕಂದ್ರೆ ಯಾರು ಸೀರಿಯಸ್ ಆಗಿ ತಗೊಂತಾ ಇಲ್ಲ, ನೀವು ಟಾಸ್ಕ್ಗಳೆಲ್ಲ ಸುಮ್ಮನೆ ಬೇಕಾಬಿಟ್ಟಿ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಬರೋ ದುಡ್ಡ ನಾನು ಚಾರಿಟಿ ಕೊಡ್ತಾ ಇದೀನಿ ಬಿಗ್ ಬಾಸ್ ಅವರು ಹೇಳಿದ್ರು. ಸೊ ದಯವಿಟ್ಟು ಸೀರಿಯಸ್ ಆಗಿ ಮಾಡಿ ಅಂತ ಹೇಳಿದ್ರು. ಸೊ ಆಮೇಲೆ ಕುತ್ಕೊಂಡು ಮೋಹನ್ ಅವರು ಎಲ್ಲರೂ ಒಂದು ಮಾತುಕತೆ ಮಾಡಿದ್ರು. ಮೋಹನ್ ಅವ್ರು ಹೇಳ್ತಾ ಏನಪ್ಪಾ ಅಂದ್ರೆ, ಮಾಳವಿಕಾ ಅವ್ರು ಹೇಳಿದ್ರಂತೆ ನನಗೆ ವಾಕಿಂಗ್ ಕ್ಲಾಸ್ ಬಂದು ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಮೋಹನ್ ಅಂಕಲ್ ತುಂಬಾ ಬೇಜಾರು ಮಾಡ್ಕೊಂಡ್ರು. ಯಾಕಂದ್ರೆ ಅವ್ರೇನು ಬೇಕು ಅಂತ ಕೇಳಿಲ್ಲ, ಯಾರು ಕೊಟ್ಟಿದ್ದಾರೆ ಟಾಸ್ಕ್ ಮೋಹನ್ ಅಂಕಲ್ ಬಂದಿದ್ದು. ಸೊ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು. ಸೊ ಇದಾದ್ಮೇಲೆ ಇನ್ನು ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಟ್ಟರು. ಅದೇನಪ್ಪ ಅಂದ್ರೆ ಮ್ಯೂಸಿಯಂ ಅಲ್ಲಿ ಇರೋ ವಸ್ತುಗಳನ್ನ ಕದೀರಿ ಅಂತ ಹೇಳಿದ್ರು. ಸೊ 2 ಟೀಮ್ ಮಾಡಿದ್ರು, ಒಬ್ರು ಕಳ್ಳರು ಟೀಮು, ಇನ್ನೊಂದು ಪೊಲೀಸ್ ಟೀಮ್ ಅಂತ. ಸೊ ಕಳ್ಳರು ಟೀಮಲ್ಲಿ ಇದ್ದಿದ್ದು ನಮ್ಮ ಮೋಹನ್, ಮಾಳವಿಕಾ ಅಂಡ್ ಕೀರ್ತಿ. ಪೊಲೀಸ್ ಟೀಮಲ್ಲಿ ಇದ್ದಿದ್ದು ನಮ್ಮ ಪ್ರಥಮ್, ಶಾಲಿನಿ ಮತ್ತೆ ರೇಖಾ. ಸೊ ಮ್ಯೂಸಿಯಂ ವಸ್ತುಗಳನ್ನ ಇವರೆಲ್ಲ ಟ್ರೈ ಮಾಡ್ತಾ ಇದ್ರು ಎತ್ಕೊಂಡು ಹೋಗಕ್ಕೆ. ಆಮೇಲೆ ಪ್ರಥಮ್ ಅವರೆಲ್ಲ ತಡೀತಾ ಇದ್ರು. ಸೊ ನೋಡೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಫ್ರೆಂಡ್ಸ್. ಅದರಲ್ಲಿ ಕೂಡ ಸ್ವಲ್ಪ ಜಗಳ ನಡೀತು. ಯಾರ ಮಧ್ಯೆ ಅಂದ್ರೆ ಪ್ರಥಮ್ ಮಧ್ಯೆ ಪ್ರಥಮ್ ಮತ್ತು ಕೀರ್ತಿ ಮಧ್ಯೆ. ಅದೇನಕ್ಕಪ್ಪ ಜಗಳ ಅಂದ್ರೆ, ಎತ್ಕೊಂಡು ಹೋದಾಗ ಕೀರ್ತಿದು ಇವ್ರು ಇಟ್ಕೊಳಕ್ ಹೋಗ್ಬಿಟ್ಟ. ಸೊ ಅದಕ್ಕೆ ಸ್ವಲ್ಪ ಜಗಳ ವಾಗ್ವಾದ ನಡೀತು. ಆಮೇಲೆ ಏನಪ್ಪಾ ಅಂದ್ರೆ ಮಾಳವಿಕಾ ಇನ್ನೊಂದು ಮಾತು ಹೇಳ್ತಾ ಇದ್ರು. ಅದು ಏನಪ್ಪಾ ಅಂದ್ರೆ, ಪ್ರಥಮ್ ನನ್ ಮಾತಾಡಕ್ಕೆ ಬಿಡಲ್ವಲ್ಲ, ಯಾರು ಫೋನ್ ಮಾಡಿದ್ರು ಫಸ್ಟ್ ಮಾತಾಡ್ಬಿಡ್ತೀಯ ಅಂತ. ಸೊ ಪ್ರಥಮ್ ಏನು ಇಟ್ಕೊಂಡಿದ್ದಾನ ಮಾಳವಿಕಾ ಮೇಡಮ್ ನಿಮ್ಗೆ? ಇಲ್ಲ ತಾನೆ, ನೀವು ಮಾತಾಡ್ಬೋದಾಗಿತ್ತು, ನೀವು ಮಾತಾಡಿ. ಪ್ರಥಮ್ ಸ್ವಲ್ಪ ಜೋರ ಮಾತಾಡಿ, ನೀವು ಅದಕ್ಕೆ ಜೋರ ಮಾತಾಡಿ. ಮೋಹನ್ ಅಂಕಲ್ ನೀವು ಅಷ್ಟೇನೆ, ಯಾರು ಹಿಡಿತಾರೆ ನಿಮ್ಗೆ ಕಾಲದ ಬಂದ್ರೆ ನೀವು ನಮಸ್ಕಾರ. ಪ್ರಥಮ್ ಸ್ವಲ್ಪ ಜೋರ ಮಾತಾಡ್ತಾನೆ. ಸೊ ಅವ್ನಿಗೆ ಜೋರ ಮಾತಾಡ್ರೆ ನೀವು ಮಾತಾಡ್ಬಿಡಿ ಅಂತ ಕೇಳ್ತಾ ಇದ್ರು. ಸೊ ಪ್ರಥಮ್ ನಾನು ಮಾತಾಡಕ್ ಬಿಟ್ಟು ನಾನೇ ಮಾತಾಡ್ತಿಲ್ಲ ಅಂತ ಪ್ರಥಮ್ ಅವನು ಇದು ಮಾಡ್ಕೊಂತ ಇದ್ದ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಟಾಸ್ಕ್ ಇಷ್ಟು ಕಂಪ್ಲೀಟ್ ಆಯ್ತಲ್ಲ, ಲಾಸ್ಟ್ ಏನಾಯ್ತು ಗೊತ್ತಾ, ಮೋಹನ್ ಅಂಕಲ್ ಮೆತ್ತಿಗೆ ಬೆಕ್ತರ ಕತ್ಲಲ್ಲಿ ಬರ್ತಾ ಇದ್ರು, ಐಟಮ್ ಎತ್ಕೊಂಡ್ಬಿಡೋದ ಎಲ್ಲ ಮನೆ ಕಳಕಿದ್ರಲ್ಲ ಅವಾಗ. ಸೊ ಅವಾಗ ಏನ್ ಮಾಡೋರು, ನಮ್ಮ ಶೈನ್ ರೀಚರಿಂದ ನೋಡ್ಬಿಟ್ರು, ಬಿಡ್ರಿ ರೀ ಮೋಹನ್ ಅವರೇ ಅಂತ ಹೇಳಿದ್ರು. ಫುಲ್ ಕಾಮಿಡಿ ಇತ್ತು ಅಂತ. ಅದಂತೂ ಮೋಹನ್ ಅಂಕಲ್ ಒಂದು ತೆಳ್ಕೊಂಡ್ ಬರ್ತಾ ನೋಡಿ, ಫುಲ್ ನಗು ಬಂತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಲಾಸ್ಟ್ ಅಲ್ಲಿ ಎಲ್ಲರೂ ಮನೇಲಿ ಇವರೆಲ್ಲ ಕುತ್ಕೊಂಡು ಚೆನ್ನಾಗಿ ಬೈತಾ ಇದ್ರು. ಮನೆಯಲ್ಲ ಅಲ್ಲ, ಕೀರ್ತಿ ಮತ್ತೆ ಮಾಳವಿಕಾ ಮತ್ತೆ ಮೋಹನ್ ಅವ್ರಿಗೆ ಪ್ರಥಮ್ಗೆ, ಅವನೊಬ್ಬ ಅಯೋಗ್ಯ, ಅವನೊಬ್ಬ ಮಾನ ಮರ್ಯಾದಿಲ್ಲ, ಹಂಗೆ ಹಿಂಗೆ ನಮ್ಗೇನು ಮಾಡಕ್ಕೆ ಬಿಡಲ್ಲ, ನಮ್ನ ಇಟ್ಕೊಂಡಿದ್ದಾನೆ, ಅವನೇ ಮಾತಾಡ್ತಾನೆ. ಅವ್ನು ಯಾರು ಇಟ್ಕೊಂಡಿದ್ದಾನೆ ನಿಮ್ಮನ್ನ? ನೀವು ಮಾತಾಡಿ, ನೀವು ಮಾಡಿ ಅಲ್ವಾ? ಅವನೇ ನೀವು ಯಾರು ಮಾತಾಡ್ಬೇಡಿ, ಒಬ್ಬನೇ ಮಾತಾಡ್ಬೇಕು, ನಾನು ಒಬ್ಬನೇ ಡ್ರೆಸ್ ಮಾಡಬೇಕು ಅಂತ ಹೇಳ್ತಾನೆ. ನೀವು ಮಾಡಿ, ನೀವು ಮಾಡ್ತಾ ಇಲ್ಲ ಅಷ್ಟೇ. ಇದನ್ನ ನೀವು ಅವನ ಬಗ್ಗೆ ನೀವು ತಪ್ಪೇಳಕ್ಕಾಗಲ್ಲ ಪ್ರಥಮ್ ಬಗ್ಗೆ. ಯಾಕಂದ್ರೆ ಅವ್ನ ಆಟ ಅವ್ನು ಆಡ್ತಾ ಇದ್ದಾನೆ, ನಿಮ್ಮ ಆಟ ನೀವು ಆಡಿ. ನಿಮ್ಗೇನು ವಾಯ್ಸ್ ಇಲ್ವಾ? ನೀವು ಜೋರಾಗಿ ಮಾತಾಡಿ, ಅವನಕ್ಕಿಂತ ಜೋರಾಗಿ. ಯಾರು ಹಿಡ್ಕೊಂಡಿದ್ದೀರಾ? ಬಿಗ್ ಬಾಸ್ ಹೇಳಿದಾರ, ನೀವು ಮಾತಾಡ್ತಾ ಇಲ್ಲ, ಆ ಮಾತಾಡ್ತಾ ನೀವು ಸೈಲೆಂಟ್ ಆಗ್ತಿದ್ದೀರಾ. ಇದರಿಂದ ತಪ್ಪು ಯಾರ್ದು? ಅವ್ರ ಮೇಲೆ ತಪ್ಪು ನಾವು ವಹಿಸಕ್ಕಾಗಲ್ಲ. ಸೊ ಇಷ್ಟು ಮಾತುಕತೆ ಮಾಡಿದ್ರು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದ್ರೆ, ಯಾರೋ ಒಬ್ರು ನಮ್ಮ ಶೈಲಿನಿ ಅವ್ರ ಫ್ಯಾನ್ ಅವರು ಮೆಸೇಜ್ ಮಾಡಿದ್ರು ನನ್ನ. ಏನಂತಂದ್ರೆ, ಶೈಲಿನಿ ಅವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡಿದ್ದೀನಿ ಅಂತೆ, ನಾಚಿಕೆ ಇಲ್ವಾ ಅಂತ ಶೈಲಿನಿ ಅವ್ರು ಕೇಳಿದೀನಿ ಅಂತೆ. ಅದು ಯಾವಾಗ ಕೇಳಿದೀನೋ ನನಗಂತೂ ಜ್ಞಾಪನ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಏನೋ ಜ್ಞಾಪನ ಇದ್ರೆ ಹೇಳಿ ದಯವಿಟ್ಟು. ಸೊ ಅವ್ರಿಗೆ ತುಂಬಾ ಬೇಜಾರಾಗಿದೆ ಅಂತ ಆ ಥರ ಹೇಳಿದ್ರು. ಸೊ ಅವ್ರಿಗೆ ಸಾರಿ ಕೇಳಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಶೈಲಿನಿ ಅವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಹೆಣ್ಮಕ್ಳ ಬಗ್ಗೆ. ಸೊ ನೀವು ನಿಮ್ಗೆ ಏನಾದ್ರು ಬೇಜಾರಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ, ಆಯ್ತಾ? ಹೆಣ್ಮಕ್ಳುಗಳಿಗೆ ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ದಯವಿಟ್ಟು ಸಾರಿ, ಓಕೆನಾ? ಶೈಲಿನಿ ಅವ್ರ ಫ್ಯಾನ್ಗೆ ಕೇಳಿದ್ದೀನಿ, ಓಕೆನಾ? ಖುಷಿನಾ? ಅಷ್ಟೇ ಬೇಕಾಗಿದ್ದು. ಆಮೇಲೆ ಇನ್ನೊಂದು ವಿಷಯ, ನಿನ್ಗೆ ಎದುರ್ಕೊಂಡು ವಾಟ್ಸಪ್ ಮೆಸೇಜ್ ಮಾಡ್ತಾ ನಾನು ಸಾರಿ ಕೇಳ್ತಾ ಇಲ್ಲ. ಹೆಣ್ಮಕ್ಳ ಬಗ್ಗೆ ನೀನು ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸಿಸ್ಟರ್ಸ್ ಅಂತ ಕೇಳಿದ್ದೀನಿ. ಸಿಸ್ಟರ್ಸ್ ಹತ್ರ ಕೇಳಿದ್ದೀನಿ ಹೊರತು ನೀನು ಯಾರೋ ವಾಟ್ಸಪ್ ಮೆಸೇಜ್ ಮಾಡಿದಲ್ಲ ನೀ ಹತ್ರ ಅಂತ ಕೇಳಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳ್ತಿದ್ರೆ, ಬಿಗ್ ಬಾಸ್ ರಿವ್ಯೂ ಯಾಕೆ ಮಾಡ್ತೀಯಾ? ಅಪ್ಪ ನನ್ನ ಇಷ್ಟಪ್ಪ, ನಾನು ಮಾಡ್ತೀನಿ ಬಿಗ್ ಬಾಸ್ ರಿವ್ಯೂ, ನೀನು ಮಾಡು, ಹೇಳು, ನೀನು ಮಾಡು. ಫೇಮಸ್ ಆಗಕ್ಕೆ ಮಾಡ್ತೀಯಾ? ಫೇಮಸ್ ಆಗ್ಬಿಡ್ತಾರ ಬಿಗ್ ಬಾಸ್ ರಿವ್ಯೂ ಮಾಡ್ಬಿಟ್ರೆ? ಹೇಳು, ಫಿಲಮ್ ತೆಗಿ ಅಂತ, ಬಾಹುಬಲಿ ತರ ಫಿಲಮ್ ತೆಗಿ ಅಂತ. ಯಾವ ಬಿಟ್ರೆ ಬಾಹುಬಲಿ ಅಂತ. ಕನ್ನಡ ಫಿಲಮ್ ಇಲ್ವಾ? ಕನ್ನಡದ ಬಗ್ಗೆ ಹೋಗಳು. ನೀವೆಲ್ಲ ಬಾಹುಬಲಿ ಬಗ್ಗೆ ಮಾತಾಡಿದಷ್ಟು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿದ್ರೆ, ಕನ್ನಡ ಸಿನಿಮಾಗಳು ಬಾಹುಬಲಿಗಿಂತ ಹೈ ರೇಂಜಲ್ಲಿ ಹೋಗೋದು, ಗೊತ್ತಾಯ್ತಾ?
ಯಾವ ನೋಡಿ ಬಾಹುಬಲಿಗೆ ಎಷ್ಟು ರೂಪಾಯಿ ಟಿಕೆಟ್ ಕೊಟ್ಟು ನೋಡಿದೆ ನೀನು ಹೇಳು. ಅದೇ ಟಿಕೆಟ್ ದುಡ್ಡಲ್ಲಿ ನಮ್ಮ ಕನ್ನಡ ಸಿನಿಮಾ ನೋಡು, ಗೊತ್ತಾಯ್ತಾ. ಆಮೇಲೆ ನೀನು ಬಾಹುಬಲಿ ಬಗ್ಗೆ ಮಾತಾಡು, ಗೊತ್ತಾಯ್ತಾ. 150 ಕೋಟಿ ಕೊಟ್ಟರೆ ಬಾಹುಬಲಿ ಇಲ್ಲ, ಅದು ಅಪ್ಪಂತ ಫಿಲಮು ನಮ್ಮ ತೆಗಿಯುವಂಥ ಡೈರೆಕ್ಟರ್ಗಳು ನಮ್ಮ ಕನ್ನಡದಲ್ಲಿ ಇದ್ದಾರೆ. ಸೊ ನೀ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡ. ಆಮೇಲೆ ಫ್ರೆಂಡ್ಸ್, ನಾನು ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇರೋದು ನಿಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂದರೆ ಒಂದು ಪೋಲ್ ಕಂಡಕ್ಟ್ ಏನು ಮಾಡಿದೆ, ಇದು ನನ್ನ ಪರ್ಸನಲ್ ಪೋಲು. ಸೊ ದಯವಿಟ್ಟು ಬೇಜಾರಾದರೆ ಯಾರು ಪಾರ್ಟಿಸಿಪೇಟ್ ಮಾಡಬೇಡಿ, ಇಷ್ಟ ಇದ್ದರೆ ಮಾಡಿ. ನಾನು ಬಿಗ್ ಬಾಸ್ ರಿವ್ಯೂ ಮಾಡಬೇಕಾ ಇಲ್ಲ ಇಲ್ಲಿಯೇ ಸ್ಟಾಪ್ ಮಾಡಬೇಕಾ? ಮಾಡಬೇಕು ಅಂತ ಇದ್ರೆ ನೀವು ಲೈಕ್ಸ್ ಹೊಡೀರಿ, ಇಲ್ಲ ನೀವು ಮಾಡಬೇಡ ಬೇಜಾರಾಗುತ್ತೆ ನೀವು ಮಾಡೋದು ನಮಗೆ ಅಂತ ಹೇಳಿದ್ರೆ ನೀವು ಡಿಸ್ಲೈಕ್ ಮಾಡಿ. ನಾನು ನಾಳೆಯಿಂದ ಬಿಗ್ ಬಾಸ್ ರಿವ್ಯೂ ಮಾಡೋಕ್ಕೆ ಹೋಗಲ್ಲ, ಅಷ್ಟೇನಾ. ಯಾಕಂದರೆ ಜನಗಳು ತೀರ್ಪು ಬಂದರೆ ನಾನೇನು ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟ ಇದ್ದರೆ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅನ್ನೋದು ನಿಮ್ಗೆ ಇಷ್ಟ ಇದ್ದರೆ ಲೈಕ್ಸ್ ಹೊಡೀರಿ, ಇಷ್ಟ ಇಲ್ಲ ನಾನು ಮಾತಾಡೋಣ ಅಂದರೆ ಡಿಸ್ಲೈಕ್ಸ್ ಹೊಡೀರಿ. ಯಾರು ಜಾಸ್ತಿ ಲೈಕ್ಸ್ ಬರುತ್ತೆ ಡಿಸ್ಲೈಕ್ಸ್ ಬರುತ್ತಾ ಅದ್ರ ಮೇಲೆ ನಾನು ಡಿಸಿಷನ್ ಮಾಡ್ತೀನಿ. ಲೈಕ್ಸ್ ಬಂದರೆ ನಾಳೆಯಿಂದ ಬಿಗ್ ಬಾಸ್ ರಿವ್ಯೂ ಇನ್ನೊಂದು ವಾರ ಇದೆ ಮಾಡ್ತೀನಿ, ಡಿಸ್ಲೈಕ್ಸ್ ಜಾಸ್ತಿ ಬಂದರೆ ಮಾಡೋಕ್ಕೆ ಹೋಗಲ್ಲ. ಸೊ ಫ್ರೆಂಡ್, ನಿನಗೆ ಖುಷಿ ಆಯಿತಾ? ಸಾರಿ ಕೇಳಿದ್ದೀನಿ, ಓಕೆನಾ?